ಹೋಗ್ಲೆ ಹೋಗ್ಬಾ. ಬನ್ನಿ. ಚಿನ್ಮರಿ ನೋಡಿ, ನಮ್ಮ ಮನೆಯಲ್ಲಿ ಏನು ನೋಡಿದ್ರಿ ಏನು ಬಿಟ್ರಿ ನನಗೆ ಗೊತ್ತಿಲ್ಲ. ನಿಮಗೇನು ಗೊತ್ತಾಗಿದೆ ಅದು ನನಗೆ ಗೊತ್ತಿಲ್ಲ. ಆದರೆ ಅದು ನಮ್ಮಿಬ್ಬರ ವಿಷಯ. ಅದನ್ನು ನಾವು ನಮ್ಮ ಮನೆಗೆ ಹೋಗಿ ಮಾತಾಡ್ಬೇಕಲ್ವಾ? ಮನೆ ವಾತಾವರಣ ಬೇರೆ ಯಾಕೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ನಮ್ಮ ಮನೆಗೆ ಹೋಗೋಣ. ಚಿನ್ಮರಿ, ಏನು ಯೋಚನೆ ಮಾಡ್ತಿದ್ದೀರಿ? ಸರಿ, ಮನೆಯವ್ರಿಗೆಲ್ಲ ಹೇಳಿ ಹೋಗೋಣ. ಓಕೆ. ಮಾವ, ಮನೆ ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗಿದೆ ಅಂತ ಅನ್ನಿಸ್ತಾ ಇದೆ. ನಾವಿಬ್ಬರು ಹೋಗಿ ಬರ್ತೀವಿ ಮಾವ. ಇದೇ ನಡಿ ಅಂದ್ರೆ ಹೀಗೆ ಬಂದು ಹೀಗೆ ಹೋಗ್ತಾ ಇದ್ದೀರಾ? ಜಾನು ತುಂಬ ದಿನ ಆದ್ಮೇಲೆ ಬಂದಿಯಾಳೆ. ಒಂದೆರಡು ದಿನದ ಮಟ್ಟಿಗೆ ಇದ್ಬಿಟ್ಟು ಹೋಗ್ಲಿ. ಮಾವ, ಅದು ಮನೇಲಿ ನಮ್ಗೊಬ್ಬನಿಗೆ ಇದ್ರೆ ಸರಿ ಹೋಗೋದಿಲ್ಲ. ಅದು ಅಲ್ಲದೆ ಈಗ ಅಜ್ಜಿನ ಬೇರೆ ನೋಡ್ಕೋಬೇಕಲ್ವಾ? ಬೆಳಗಿಂದ ಸಂಜೆವರೆಗೂ ನರ್ಸ್ ಇರ್ತಾರೆ ನೋಡ್ಕೊಳ್ಳೋಕ್ಕೆ. ಆದರೆ ಅವರು ಬೇಗ ಹೊರಡ್ಬೇಕಂತ ಇವತ್ತು. ನಾನು ಇವರು ಅಜ್ಜಿ ಜೊತೆ ಇವತ್ತು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂದರೆ ನೋಡ್ಕೊಂಡು ಹಾಗೆ ಆಗಲ್ಲ. ಅದಕ್ಕೆ ನಮ್ಮಿಬ್ಬರಿಗೂ ಜಾಸ್ತಿ ಹೊತ್ತಿಲ್ಲಿ ಇರೋಕ್ಕಾಗ್ತಿಲ್ಲ. ಹೋಗಿ ಬರ್ತೀವಿ. ಇಬ್ಬರನ್ನು ಉಳಿಸ್ಕೋಬೇಕು ಅಂತ ಆಸೆ. ಆದರೆ ಪರವಾಗಿಲ್ಲ ಮಾವ, ನನಗೆಲ್ಲ ಅರ್ಥ ಆಗ್ತಿದೆ. ನಾವು ಇನ್ನೊಮ್ಮೆ ಬರ್ತೀವಿ. ಹೋಗಿ ಬರ್ತೀವಿ ಮಾವ. ಮಳಿ ಅಂದ್ರೆ ಯಾಕೋ ಜಾನು ಕಳ್ಸ್ಕೊಡೋದಿಕ್ಕೆ ಮನಸ್ಸು ಒಪ್ತಾ ಇಲ್ಲ. ನೀವು ಹೋಗಿರಿ, ಬೆಳಗ್ಗೆನೆ ನಾನು ಜಾನು ಕಳ್ಸ್ಕೊಡೋದಿಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಚಿನ್ಮರಿ, ನಿಮಗೆ ನನ್ನ ಡ್ರೈವಿಂಗ್ ಓಕೆ ಅಲ್ವಾ? ನಾನು ಆರಾಮಾಗಿ ಕಾರ್ನ ಓಡಿಸ್ಕೊಂಡು ಹೋಗ್ತೀನಿ. ಸೇಫಾಗಿರ್ತೀನಿ ಮಾವ. ಪ್ಲೀಸ್ ಡೋಂಟ್ ವರಿ. ಸರಿ ಹೇಳಿ ಅಂದ್ರೆ ನೀವು ಅಷ್ಟರ ಮಟ್ಟಿಗೆ ಕೇಳ್ಕೊತಾ ಇದ್ದೀರಾ. ನನಗೆ ಬೇಡ ಅನ್ನೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಹುಷಾರು. ಹೊರಡೋಣ. ಅಪ್ಪ